ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ ಗುರುಭ್ಯೋ ನಮಃ. ಗ್ರಹಣ ಅನ್ನುವಂಥದ್ದು ಕಲಿಕೆ ಅಂತ ಹೇಳ್ತೀವಿ ನಮ್ಮಲ್ಲಿ. ಮನುಷ್ಯನ ಜೀವನದಲ್ಲಿ ಕಲಿಕೆ ಅನ್ನೋದು ಬಹಳ ಮುಖ್ಯ. ನೀವಾಗಲಿ ನಾನಾಗಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಮುಖ್ಯ. ಈ ಗ್ರಹಣ ಸಂದರ್ಭದಲ್ಲಿ ಎರಡು ರೀತಿಯಾದಂಥ ಫಲಾಫಲಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ ಸೂತಕದ ವಾತಾವರಣ, ಇದು ನಮ್ಮ ಹಿರಿಯರಿಂದ ಹಿಂದಿನಿಂದ ನಮಗೆ ಬಂದಿರತಕ್ಕಂಥ ವಿಚಾರ. ಹಾಗೆ ಎರಡನೇದು ಕಲಿಕೆ. ಗ್ರಹಣದಿಂದ ಏನು ಪ್ರಭಾವ ಇರುತ್ತೆ, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಇದನ್ನು ನಾವು ಕಂಪಲ್ಸರಿ ತಿಳ್ಕೊಳ್ಳೇಬೇಕು. ಯಾಕೆ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಕೊಡೋಕ್ಕಾಗೋದಿಲ್ಲ. ನಮ್ಮ ಹಿರಿಯರು ಏನು ಕೊಟ್ಟಿಲ್ಲ ಅಂದಿದ್ರೆ ನಮ್ಗೆ ಇದ್ರ ಬಗ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ವೈಜ್ಞಾನಿಕ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲೇ ಇದೆ. ಜ್ಯೋತಿಷ್ಯವನ್ನು ವೈಜ್ಞಾನಿಕ ಜ್ಯೋತಿಷ್ಯ ಅಂತಲೂ ಕರಿತೀವಿ. ಅಸ್ಟ್ರಾಲಜಿ ಇಸ್ ನಥಿಂಗ್ ಬಟ್ ಸೈನ್ಸ್ ಅಂತ ಕರಿತೀವಿ. ಹಾಗಾಗಿ ಜ್ಯೋತಿಷ್ಯದಲ್ಲಿ ಕೆಲವೊಂದು ಲೆಕ್ಕಾಚಾರಗಳು ಹಿಂದಿನ ಕಾಲದಲ್ಲಿ ಏನು ಹಾಕಿದ್ದಾರೆ, ಸಾವಿರಾರು ವರ್ಷಗಳು ಮುಂದೆ ಬರುವಂತಹ ಗ್ರಹಣಗಳ ಸಮಯ ಮತ್ತು ಗ್ರಹಣದ ಸಮಯವನ್ನು ಹಾಗೂ ದಿನವನ್ನು ಲೆಕ್ಕ ಮಾಡಿ ಇಟ್ಟಿದ್ದಾರೆ ಅಂತಂದರೆ ನಮ್ಮ ಹಿರಿಯರು ಅತ್ಯಂತ ಪ್ರಭಾವಿಶಾಲಿಗಳು ಸೈನ್ಸಲ್ಲಿ. ಈಗ ಈ ಸ್ಪರ್ಶ ಮತ್ತು ಮೋಕ್ಷ ಇವೆಲ್ಲ ನಾವು ನೋಡ್ತಾ ಇದ್ದೀವಿ, ಮಧ್ಯಕಾಲ ಎಲ್ಲ ನೋಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಆಚರಣೆ ಏನು ಅಂತಂದರೆ ಇದರಿಂದ ನಮ್ಮ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡ್ಕೋಬೇಕು, ಅದೇ ಮೂಲ ಉದ್ದೇಶ. ನಾನು ಆಗಲೇ ಹೇಳಿದೆ ಸೂತಕ ಅಂತ ಹೇಳಿ. ಯಾಕೆ ಸೂತಕ ಅಂತಂದರೆ ಸೂರ್ಯ ಮತ್ತು ಚಂದ್ರ ಇಬ್ಬರು ಒಂಥರ ವಾಲ್ ಕ್ಲಾಕ್ ಇದ್ದಂಗೆ. ಒಂದೊಂದು ಸೆಕೆಂಡು ಹೇಗೆ ವಾಲ್ ಕ್ಲಾಕ್ ತನ್ನ ಕೆಲಸವನ್ನು ಪಂಕ್ಚುವಾಲಿಟಿಯಾಗಿ ಮಾಡುತ್ತೋ ಹಾಗೆ ಸೂರ್ಯ ಮತ್ತು ಚಂದ್ರ ತಮ್ಮ ಪಂಕ್ಚುವಾಲಿಟಿನ ಬಿಡದೆ ಆ ಸಮಯಕ್ಕೆ ಅವರು ಕಾಣ್ತಾರೆ, ಆ ಸಮಯಕ್ಕೆ ಅವರು ಅಸ್ತ ಆಗ್ತಾರೆ. ಈ ಮಧ್ಯದಲ್ಲಿ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಆಯಿತು ಅಂತಂದರೆ ಅದರ ಪ್ರಭಾವ ಡಿಸ್ಟರ್ಬೆನ್ಸ್ ಆದಂಥ ಗ್ರಹಕ್ಕೆ ನೋಡಿ. ಬ್ರಹ್ಮಾಂಡದಲ್ಲಿ ಪ್ರತಿ ತಿಂಗಳು ಒಂದೊಂದು ಗ್ರಹಣ ನಡೀತಾ ಇರುತ್ತೆ. ಭೂಮಿಗೆ ನಡೆಯುವಂಥದ್ದು ವರ್ಷದಲ್ಲಿ 1, 2, 3 ಈ ಥರ ಎಕ್ಲಿಪ್ಸ್ಗಳಾಗತ್ತೆ. ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಗ್ರಹಗಳು ನಡೀತಾ ಇರುತ್ತೆ, ನಮ್ಗೆ ಅದ್ರ ಬಗ್ಗೆ ಅರಿವಿರಲ್ಲ. ಅಮಾವಾಸ್ಯ ಪೌರ್ಣಮಿಯನ್ನು ಬಂತಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಗ್ರಹಗಳಲ್ಲಿ ನಡೀತಾ ಇರುತ್ತೆ. ಆದರೆ ಭೂಮಿಗೆ ಅಂತ ನಡೆದಾಗ ಆ ಪಂಕ್ಚುವಾಲಿಟಿ ಇರುತ್ತಲ್ಲ, ರೇಸ್ ಅನ್ನುವಂಥದ್ದು, ಸೂರ್ಯನ ಕಿರಣ, ಚಂದ್ರನ ಕಿರಣ, ಅವರ ಒಂದು ಪಂಕ್ಚುವಾಲಿಟಿ ಆ ಕೆಲಸಕ್ಕೆ ಅಡ್ಡಿ ಬರುತ್ತೆ. ಈ ಅಡ್ಡಿ ಬಂದಾಗ ಹಿಂದಿನ ಕಾಲದಲ್ಲಿ ಗ್ರಹಣ ಆದರೆ ಜನ ಕಿರ್ಚಾಡಿಕೊಂಡು ಓಡೋಗ್ಬಿಡ್ತಾ ಇದ್ರಂತೆ. ಹಿಂದಿನ ಕಾಲ ಅಂದರೆ ಬಹಳ ಹಿಂದಿನ ಕಾಲ, ಜನಕ್ಕೆ ಭಯ, ಗ್ರಹಣ ಅಂದರೆ ಭಯ. ಆದರೆ ಗ್ರಹಣದಲ್ಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೆ ವೈಜ್ಞಾನಿಕ ಜ್ಯೋತಿಷ್ಯ. ಯಾಕೆ ಅಂತಂದರೆ ಈ ಸಮಯದಲ್ಲಿ ಜಪಗಳು ತಪಗಳನ್ನು ಮಾಡುವಂಥದ್ದು, ಆ ಪ್ರಕೃತಿಯ ಸಿದ್ಧಿಯನ್ನು ಮಾಡಿಕೊಳ್ಳುವಂಥದ್ದು, ಬೀಜಾಕ್ಷರಿ ಮಂತ್ರಗಳನ್ನು ಉಪದೇಶ, ಗುರು ಮುಖಾಂತರ ಉಪದೇಶ ತಗೊಳ್ಳುವಂಥದ್ದು, ಗುರು ಶಿಷ್ಯರ ಪರಂಪರೆ, ಸಹಸ್ರಾರು ಫಲ ಅಂತೀವಿ. ಒಮ್ಮೆ ಮಂತ್ರವನ್ನು ಪಠಿಸಿದ್ರೆ ಸಹಸ್ರದ ಫಲ, 1,000 ಪಠಿಸಿದಂಥಷ್ಟು ಫಲ ಈ ಒಂದು ಗ್ರಹಣ ಸಮಯದಲ್ಲಿ ಸಿಗುತ್ತೆ ಅಂತ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ಅದೇ ಜ್ಯೋತಿಷ್ಯ ಹೇಳುತ್ತೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಚಂದ್ರಗ್ರಹಣವನ್ನು ಪ್ರತಿಯೊಬ್ಬರು ನೋಡ್ಬೋದು. ಸೂರ್ಯಗ್ರಹಣ ಏನಲ್ಲ, ಇದರಿಂದ ಏನು ಕಣ್ಣು ಹೋಗ್ಬಿಡೋದಿಲ್ಲ. ಚಂದ್ರಗ್ರಹಣ ಪ್ರತಿಯೊಬ್ಬರು ನೋಡ್ಬೋದು, ಆದರೆ ಬರೀ ಗಣ್ಣಿನಿಂದ ನೋಡಿದ್ರೆ ಕಾಣೋದಿಲ್ಲ. ಅದಕ್ಕೆ ಅಂತ ಒಂದು ಸಾಧನೆಗಳಿದೆ. ಹಿಂದಿನ ಕಾಲದಲ್ಲಿ ಇದಕ್ಕೆ ಅಂತಾನೆ ಕೆಲವೊಂದು ಅಯಸ್ಕಾಂತಗಳನ್ನು ಉಪಯೋಗಿಸಿ ವ್ಯವಸ್ಥೆ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ನಾನು ಭರತ್ ಅವ್ರ ಜೊತೆ ಕೂಡ ಮಾತನಾಡೋದಿದೆ, ಹಾಗೆ ದಿನೇಶ್ ಗುರೂಜಿ ಅವರು ಕೂಡ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ತೀನಿ. ನೆಹರು ತಾರಾಲಯದ ದೃಶ್ಯಗಳನ್ನ ಇದಕ್ಕೆ ಹಿಂದೆ ನಾವು ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತ. ಭರತ್ ಅವರೇ, ಸೊ ಈಗಿರುವಂತ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಎಷ್ಟು ಅನುಕೂಲ ಆಗ್ತಾ ಇದೆ ಜನರಿಗೆ ಅಂತ, 10 ವರ್ಷದ ಹಿಂದಿರೋದಕ್ಕೂ ಇವಾಗಿರೋದಕ್ಕೂ ಟೆಕ್ನಾಲಜಿಯ ಜೊತೆಗೆ ಹೇಗೆ ಅನುಕೂಲ ಇದೆ ಅನ್ನೋದು. ಟೆಕ್ನಾಲಜಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ಕ್ಯಾಪ್ಚರ್ ಆಗ್ತಾ ಇತ್ತು. ಈಗ ಫಾರ್ ಎಕ್ಸಾಂಪಲ್ ಸೋಲಾರ್ ಎಕ್ಲಿಪ್ಸ್, ಈಗ ಲೂನಾರ್ ಎಕ್ಲಿಪ್ಸ್ ಜಾಗ್ರಫಿಕಲಿ ಒಂದು ಜಾಸ್ತಿ ರೀಜನ್ ಅಲ್ಲಿ ಕಾಣಿಸುತ್ತೆ. ಸೋಲಾರ್ ಎಕ್ಲಿಪ್ಸ್ ನೀವು ನೋಡಬೇಕು ಅಂದ್ರೆ ಯಾವುದೋ 1-2-3 ಕಡೆ ಸ್ಪೆಸಿಫಿಕ್ ಆಗಿ ರೀಜನ್ಲಿ ತುಂಬಾ ಜಾಗ್ರಫಿಕಲಿ ತುಂಬಾ ಕನ್ಸ್ಟ್ರಕ್ಟೆಡ್ ವ್ಯೂ ಅಲ್ಲಿ ಸಿಗುತ್ತೆ. ಸೊ ಇವಾಗ ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ನೀವು TV9 ಅವರು ಎಲ್ಲ ಕಡೆ ತೋರಿಸ್ತಾ ಇದ್ದೀರಾ. ಸೊ ಒಂದ್ ಕಡೆ ಈಗ ಬೆಂಗಳೂರಲ್ಲಿ ಕ್ಲೌಡ್ಸ್ ಇತ್ತು ಅಂದ್ರೆ ಬೇರೆ ಕಡೆ ಕ್ಲೌಡ್ಸ್ ಇಲ್ಲ ಅಂದ್ರೆ ಅಲ್ಲಿಂದ ವ್ಯೂ ತಗೋಬಹುದು. ಸೊ ಎಜುಕೇಶನಲ್ ವೈಸ್ ಟೆಕ್ನಾಲಜಿ ಇಸ್ ವೆರಿ ಬೂನ್. ಸೊ ಒಂಥರ ವರ ಇದ್ದಂಗೆ. ಓಕೆ, ಬಟ್ ಇಲ್ಲಿ ತನಕ ನಡೀತಾ ಇತ್ತಲ್ಲ, ಸೊ ಐ ವಾಸ್ ಲಿಟಲ್ ಬಿಟ್ ಕನ್ಫ್ಯೂಸ್ಡ್ ಆನ್ ಕಪಲ್ ಆಫ್ ಥಿಂಗ್ಸ್, ಬಟ್ ಐ ವಾಂಟ್ ಟು ಕ್ಲಾರಿಫೈ ಇಟ್ ಆಲ್ಸೋ ಅಟ್ ದ ಸೇಮ್ ಟೈಮ್. ನಮ್ಮಲ್ಲಿ ಏನಾಗಿದೆ ಅಂದರೆ ತುಂಬ ವರ್ಷಗಳಿಂದ, ಇಟ್ಸ್ ನಾಟ್ ಜಸ್ಟ್ ಪಿರಿಯಾಡಿಕ್. ಈಗ ಇವ್ರು ಹೇಳ್ತಾ ಇದ್ರು ಗ್ರಹಣ ಬಂದಾಗ ಜನ ಹೆದರ್ಕೊತಾ ಇದ್ರು. ಓಕೆ, ಫಸ್ಟ್ ಥಿಂಗ್ ಏನಕ್ಕೆ ಹೆದರ್ಕೊತಾ ಇದ್ರು? ಈಗ ಹೆದರ್ಕೊಳ್ಳೋದಕ್ಕೆ ಕಾರಣ ಏನು? ಈಗ ಸಡನ್ ಆಗಿ ಕರೆಂಟ್ ಹೋಯ್ತು ಅಂದರೆ ನಮಗೂ ಭಯ ಆಗುತ್ತೆ. ಓಕೆ, ವಿ ಆರ್ ಡಿಪೆಂಡೆಂಟ್ ಓನ್ಲಿ ಆನ್ ಒನ್ ಲೈಟ್ ಸೋರ್ಸ್ ವಿಚ್ ಇಸ್ ಸನ್. ಇವಾಗ ಎಲೆಕ್ಟ್ರಿಸಿಟಿ ಇದೆ, ಎಲ್ಲ ಇದೆ. ಸೊ ಅರ್ಲಿಯರ್ ನಮಗೆ ಜ್ಞಾನ ಇರಲಿಲ್ಲ. ಓಕೆ, ಅದರ ಪ್ರಪಂಚ ಜ್ಞಾನ ಇರಲಿಲ್ಲ. ಇಂಡಿಯನ್ಸ್ ವೇರ್ ವೇ ಅಹೆಡ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಏನಕ್ಕಂದರೆ ಆರ್ಯಭಟ್ಟ ವಾಸ್ ದಿ ಫಸ್ಟ್ ಒನ್ ಟು ಈವನ್ say predict that one next solar eclipse ಯಾವಾಗ ಆಗುತ್ತೆ ಅನ್ನೋದೊಂದು ಕ್ಯಾಲ್ಕುಲೇಷನ್ ಕೂಡ ಮಾಡಿದ್ರು. ಓಕೆ,
ಸೊ ನೀವು ಆ ಥರ ನೋಡಬೇಕು ಅಂತ ಹೋದರೆ. ಸೊ ವಿ ಹ್ಯಾವ್ 3 ಥಿಂಗ್ಸ್: ಕಲ್ಚರ್, ಟ್ರೆಡಿಷನ್ ಮತ್ತು ಪ್ರಾಕ್ಟಿಸ್. ಸೊ ಆಲ್ ದೀಸ್ 3 ವೇರ್ ದಿ ಪ್ರೈಮ್ ಎಲಿಮೆಂಟ್ಸ್ ಆಫ್ ಅವರ್ ಇಂಡಿಯನ್ ಕಲ್ಚರ್. ಆಯ್ತಾ? ಬಟ್ ಏನಾಗ್ತಾ ಇದೆ, ವಿ ಆರ್ ಫರ್ಗೆಟಿಂಗ್ ದಿ ಸೈನ್ಸ್ ಬಿಹೈಂಡ್ ಇಟ್. ವಿ ಆರ್ ಫರ್ಗೆಟಿಂಗ್, ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಥರದೊಂದು ಪೂಜೆ ಅಥವಾ ಹಬ್ಬ ಹರಿದಿನಗಳು ನೋಡಿದ್ರೆ ಓಕೆ, ಎಣ್ಣೆ ಹಚ್ಕೊಳ್ಳೋದಾಗ್ಲಿ ಅಥವಾ ಟೈಪ್ ಆಫ್ ಫುಡ್ ವಾಟ್ ವಿ ಈಟ್ ಇಸ್ ಕಂಪ್ಲೀಟ್ಲಿ ಟ್ರೆಡಿಷನಲ್ ಅಂತ ಹೇಳ್ಬೋದು. ಬಟ್ ದೇರ್ ಇಸ್ ಅ ಪ್ಯೂರ್ ಸೈನ್ಸ್ ಬಿಹೈಂಡ್ ಸೈನ್ಸ್ ಇಟ್. ಕೂಡ ಇರುತ್ತೆ.